ನಿಮ್ಮ ಹೆಸರು? ನನ್ನ ಹೆಸರು ಸಲೋಮಿ ರೀ. ಅಮ್ಮ ಎಲ್ಲಿಂದ ಬರ್ತೀರಾ? ನಾನು ಮುಂಚೆಯಿಂದ ಬರಕತ್ತೇನ್ರಿ. ಎಷ್ಟು ದಿನ ಆಯ್ತಮ್ಮ ಸರಾಕೆರಿಗೆ ಬಂದು? ಇವತ್ತು ಟ್ರೀಟ್ಮೆಂಟ್ ತಗೊಂಡ್ರೆ 20 ದಿವಸ ಆಗ್ತೈತೆ. ಅಮ್ಮ ಏನ್ ಪ್ರಾಬ್ಲಮ್ ಗೋಸ್ಕರ ಸರಾಕೆರಿಗೆ? ನನಗ ಶುಗರ್ ಇತ್ತು, ಸ್ವಲ್ಪ ಹೆಚ್ಚಿನ ಆಯಾಸ ಆಗ್ತೈತೆ, ಮತ್ತ ಸರಿ ನಿದ್ದೆ ಬರ್ತಿರ್ಲಿಲ್ಲ. ಇಲ್ಲಿ ಕೆಳಗ್ ಕಾಲ ತನ ಬಹಳ ನೋವಾಗ್ತಿತ್ತು. ಫಸ್ಟಿಗೆ ನಾನು 4ನೇ ತಾರೀಕಿಗೆ ಬಂದಿದ್ದೆ. ಅವಾಗ ಏನಾಗಿತ್ತು, ಫಸ್ಟ್ ಟ್ರೀಟ್ಮೆಂಟ್ ತಗೊಂಡಾಗಿಂದ ಬಹಳ ನೋವಾಯ್ತು. ನಾನು ಎಷ್ಟು ನೋವಾಗದೆ, ನಾಳೆ ಹೋಗೋದು ಬೇಡ ಮತ್ತೆ ಹೋಗಪ್ಪ, ಏನಾಗ್ತದೆ ಏನಾದ್ರೂ ಆಗ್ಲಿ ಬಿಡು, ಗುಳಿ ತಗೊಂಡ್ರೆ ಒಂದೇ ಸರಿ ಆರಾಮ ಆಗ್ತದೆ ಏನಾಗ್ತದೆ, ಸರಿ ಬಿಡು ಹೋಗಮ್ಮ ಅಂತ ನಾನು ಬಂದೆ. ಇವಾಗ ನಾನು ಬರ್ತಾ 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 ಅವಾಗ ಕೈಗಳು ಇಷ್ಟು ತಪ್ಪು ಕಾಣ್ತಿದ್ವು. ನನಗೆ ಒಪ್ಕೊಂಡ್ರೆ ಎದುರ ಇಷ್ಟು ಏನೀಗ ಅಮ್ಮ ಅನ್ಕೊಂಡಿದ್ದೆ. ಆಮೇಲೆ ಏನಾಗಲಿ ಅಂತ ಹಂಗೆ ಬಂದೆ. ಇವಾಗ ಇನ್ನೂ ಮಾಡ್ತೀನಿ, ಈಗ ಇನ್ನೂ ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಅವಾಗ ಏನು ಆಗ್ತಿದ್ದಿಲ್ಲ. ಈಗ ಹೋಗ್ಬೇಕಂದ್ರೆ ಇಟ್ಕೊಂಡ ಮುಂದೆ ಹೋಗ್ಬೇಕಿತ್ತು. ಈಗ ನಾನು ಸರಕ್ಕೆ ಬಂದಾಗಿಂದ ನನಗೆ ಆರಾಮಾಯ್ತು. ಮೊನ್ನೆ ಹುಬ್ಳಿಗೂ ಹೋಗಿದ್ದೆ ನಾನು. ಅವ್ರು ನೆಟ್ಟಾದ್ರೆ ನೀವು ನನಗೆ ಆಗ್ಬೇಕಮ್ಮ, ಬಾ ಹುಬ್ಳಿಯಿಂದ ಇಲ್ಲಿಗೆ ಹೋಗಮ್ಮ, ಸಮೀಪ ಐತಿ ಹೋಗಮ್ಮ ಅಂದ್ರೆ ಮತ್ತೆ ಅವ್ರಿಗೆ ನಾನು ಇವತ್ತಿಗ 15 ಜನ ಕರ್ಕೊಂಡ್ ಬಂದಿದ್ರಿ. ಅವ್ರಿಗೆಲ್ಲ ಹೇಳ್ರಿ, ನೀವು ಹೇಳ್ರಿ, ಎಲ್ಲರೂ ಕರ್ಕೊಂಡ್ ಬಂದ್ರೆ ಎಲ್ಲಾರು ಆರಾಮ ಆಗ್ತದ ಬರ್ರಿ ಅಂತ ಹೇಳ್ತೇನೆ. ಇವ್ರಿಗೆ ಏನ್ ಹೇಳ್ಬೇಕು ಅನ್ನಿಸ್ತಂದ್ರೆ, ನೀವು ಇಲ್ಲಿ ಹೋದ್ರೆ ಅಂದ್ರೆ ಸ್ವಲ್ಪ ನಿಧಾನವಾಗಿ ಹೋದ್ರು ನಾವು ಕೆಲಸ ಜೋರಾಗಿ. ಈಗ ದವಾಖಾನಿಗೆ ಹೋಗ್ಬೇಕು, ನಾನು ಚೌಡಿ ದವಾಖಾನಿಗೆ ಹೋಗಿದ್ದೆ. ಆಪರೇಷನ್ ಮಾಡ್ಬೇಕು, 20,000 ತಗೊಂಬ, ನಿನಗೆ ಆಪರೇಷನ್ ಮಾಡ್ತೇನೆ ಅಂತ. ನಮ್ಮ ಮಾಮ ಹಿಂಗೆ ಆಪರೇಷನ್ ಮಾಡಿಸ್ಕೊಂಡು ಸತ್ತು ಹೋದಲ್ಲಿ. ನಮ್ಮ ಮನೆಯವ್ರು ಏನಂದ್ರೆ, ಬೇಡ ನಿಮ್ಮ ಖಾತಾನೇ ಸಾಯ್ತಾರ, ಬೇಡ ಅಂದ್ಬಿಟ್ಟು. ಸರಿ ಆಗ ನಾನು ದೇವ್ರಿಗೆ ಕೇಳ್ತಿದ್ದೆ, ದೇವ್ರೆ ರೊಕ್ಕ ಇಲ್ಲದಾಗ ನನಗೆ ಆರಾಮ ಮಾಡ್ಬೇಕು, ನನಗೆ ರೊಕ್ಕ ಇಲ್ಲದಾಗ ನನಗೆ ಆರಾಮ ಮಾಡ್ಬೇಕು ಅನ್ಕೊಳ್ತಿದ್ದೆ. ಅಂದಾಗ ನನಗೆ 1 ವಾರಕ್ಕೆ ನಮ್ಮ ಮನೆಯವ್ರು ಈ ಕಡೆ ಹೊರಗೆ ಬಂದಿದ್ರು. ಅವಾಗ ಈ ಹುಡುಗರು ಪಾಂಪ್ಲೆಸ್ ಕೊಟ್ರಂತ, ತಗೊಂಡು ಹೋಗಂತ ನಮ್ಮ ಮನೆಯವ್ರು ತಂದು ನನಗೆ ಕೊಟ್ರು. ಫಸ್ಟ್ ದಿನ 10 ಜನ ಬಂದಿವಿ ನಾವು. ಅವಾಗಿಂದ ನಮ್ಗೆ ಆರಾಮಾಗಿದ್ದು ಎಲ್ಲ ಇತ್ತು. ಇವಾಗ ನಾನು ಏನು ಹೋಟೆಲ್ ಕೆಲಸ ಅಂತ ಅಯ್ಯೋ ಅಮ್ಮ ಅಂತ, ಇವಾಗ ಹೋಟೆಲ್ ಕೆಲಸ ಜಿಗದಾಡ್ಕೊಂತ ಆಟಾಡ್ಕೊಂತ ಬರ್ರಿ ಅಂತ ಎಲ್ಲಾರ್ಗು ಕರಿತೇನೆ, ಹೊರಗೆ ಹೋಗಿ ಕುಂದಿರ್ತೇನೆ. ಎಲ್ಲಾರ್ಗು ಹೇಳ್ತೇನೆ, ಅವ ಸರಕ್ಕೆ ಹೋಗ್ರಿ, ರೊಕ್ಕ ಇಲ್ಲ ಏನಿಲ್ಲ, ದವಾಖಾನೆಗೆ ಹೋಗಿ 5,5 ಸಾವಿರ ಕೊಡ್ಬೇಕು. ಈಗ ಒಂದು ಸಲ ಹೋಗಿ ಲೈನ್ ಹಿಡ್ಬೇಕ್ರಿ. ನಾವು ಲೈನ್ ಹಿಡಿದ್ರೆ ಅವ್ರು ಪರಿಚಯದವ್ರು ಇದ್ರೆ ಅವ್ರು ಒಳಗೆ ಕರ್ಕೊತಾರೆ. ಈಗ ನಮಗೆ ಪರಿಚಯದವ್ರು ಇಲ್ಲ, ಯಾರು ಕರ್ಕೋಬೇಕು? ನಂಬರ್ ಬೇಕಾದ್ರೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ನಂಬರ್ ಐತಿ. ನಾನೇನು ದೇವರಲ್ಲಿ ದೊಡ್ಡದು ಹೇಳೋದೇನಂದ್ರೆ, ದೇವ್ರು ನಮ್ಗಿದು ಒಳ್ಳೆ ಸರಾಗಿ ಕೊಟ್ಟಾನ, ಫ್ರೀ ಕೊಟ್ಟಾನ, ಮೊದಲು ದೇವ್ರ ಸ್ವತಃ ಹೇಳ್ತೇನೆ ನಾನು. ಅದ್ರ ಸಲುವಾಗಿ ನಾವೆಲ್ಲರೂ ಒಂದಾಗಿ ನೈವಿಗೆ ಬಂದ್ರೆ ಎಲ್ಲ ನಾವು ತಂದೆ ತಾಯಿ ಮಕ್ಕಳಾಗ ಹೌದೇನ್ರಿ. ಇದು ವ್ಯಾಕ್ಸಿನ್ ಮಾಡಿಸೋದು, ನಮ್ಮ ಮನೆಗೆ ಏನಾದ್ರು ಜಳ ಮಾಡಿ ಬಂದಿರ್ತೇವೆ. ಇಲ್ಲಿ ಏನಾಗ್ತದೆ ಗೊತ್ತಾ, ಸಂತೋಷ ನನಗೆ. ನನ್ನ ಮನೇಲಿ ಟೆನ್ಷನ್ ತಗೊಂಡ್ರು ಇಲ್ಲಿ ಬಂದು ಎಷ್ಟು ಸಂತೋಷವಾಗಿರ್ತೇನೆ, ಒಳ್ಳೊಗ್ ರಾಜನೇ ಸಿಗ್ತೇನೆ ಅಂತ ಅನಿಸ್ತೈತೆ ನನಗೆ. ದೇವ್ರಿಗೆ ಸರಾಕೆಯನ್ನ ಇಲ್ಲೇ ಮುಂದೆ ಹೋಗ್ತಾ ಇದ್ದೀವಿ, ನಾವು ಇಲ್ಲೇ ಬರ್ತಾನೆ ಇರ್ಬೇಕು ಅಂತ ನಾನು ಕೇಳ್ತೀನಿ. ಮುಂದೆ ಶುಗರ್ದ ಬೆಳಿಗ್ಗೆ 1 ತಗೊಳ್ತಿದ್ದೆ, ಸಾಯಂಕಾಲ 1, ಮತ್ತೆ ಇನ್ನ ಹೆಚ್ಚ 500 ಬಂತು. ಇದು ಮತ್ತೆ 2 ಕೊಟ್ಟರು ಅವರು. ಯಾರು ತೆರಳು ಬಾಳದಲ್ಲಿ ಹೋಗಿದ್ದೆ. ಈ ರಾಯಚೂರ್ದಾಗ ಎಲ್ಲ ದವಾಖಾನೆ ಎಲ್ಲ ಹೋಗ್ಬೇಕೇನ್ರಿ, ಮತ್ತೆ ದವಾಖಾನೆ ಬಿಟ್ಟಿಲ್ಲ, ಆ ರಿಮ್ಸ್ ಬಂದೇ ಹೋಗಿಲ್ಲ. ಆಮೇಲೆ ದೇವ್ರ ದಯದಿಂದ ನಮ್ಗೆ ಒಳ್ಳೆ ಸರಾಕೆ ಕೊಟ್ಟಿದ್ದ ಅದಕ್ಕೆ ನಾನು ಸರಾಕಿನ ಪ್ರೀತಿಯಿಂದ ಅವಮಾನ ಮಾಡ್ತೀನಿ, ನಾನು ಪ್ರೀತಿಸ್ತೇನೆ. ಇವಾಗ ಶುಗರ್ ನನಗೆ 500 ಕಡೆಯಿಂದ ಬರೀ 200 ಬಂದ. ಗುಳಿಗಿನ ತಗೊಳಕತ್ತಿಲ್ರಿ, ಪೇನ್ ಕಿಲ್ಲರ್ ಗುಳಿಗಿನೂ ತಗೊಂಗಿಲ್ರಿ, ಶುಗರ್ ಗುಳಿಗಿನೂ ತಗೊಳಕತ್ತೀನಿ. ಬರೀ ಇದು ಆಕ್ಷನ್ ಇಂದಾನೆ ನಂದು ಆರಾಮಾಗಿದ್ದ. ಈಗ ಬಿಟ್ಟಿರಂದ್ರೆ ದವಾಖಾನೆಗೆ ದಿನ 15 ತಿಂಗಳಿಗೆ 1500 ಬೇಕ್ರಿ. ಈಗ 1500 ಇಲ್ಲ, ಇಲ್ಲೇ ನಾನು ಹೋದೆ. ನನ್ ದೇವ್ರ ಇದೇ ಸಂತೋಷವಾಗಿ ಎಷ್ಟು ದಿನ ಬಂದ್ರೆ ಅಷ್ಟು ದಿನ ಬರ್ತೇನೆ ನೋಡ್ರಿ. ಅಷ್ಟು ಸಂತೋಷ ನನಗ. ಈಗ ಇದಕ್ಕೆ ನೀವೆಲ್ಲರೂ ಹೇಳ್ತೀನಿ, ನೀವೆಲ್ಲರೂ ದೂರ ಆಗ್ಲಿ ಬರ್ಬೇಕು. ನಾನು ಮುಂಚೆಯಿಂದ ಬರ್ತೇನೆ ಅಂದ್ರು ನನಗೆ ಆಧಾರ್ ಕಾರ್ಡ್ ಇದೆ, ಆದ್ರೂ ಬರ್ತೇನೆ. ಅದ ದೇವರು ಒಳ್ಳೇದು ಅವಕಾಶ ಕೊಟ್ಟ ನಮ್ಗೆ. ನಾವೆಲ್ಲರೂ ಪ್ರೀತಿಯಿಂದ ಮಾಡ್ಕೋಬೇಕಂತ ನಾನು ಹೇಳ್ತೇನೆ.